ಇನ್ನು ಅನುದಾನ ತಾರತಮ್ಯ ವಿಚಾರ ಬಜೆಟ್ ಅಧಿವೇಶನದಲ್ಲೂ ಕೂಡ ಈಗಾಗಲೇ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಅನುದಾನ ತಾರತಮ್ಯ ತುಂಬ ಜೋರಾಗಿ ಆಗ್ತಾ ಇದೆ ಅನ್ನುವಂಥ ಉಲ್ಲೇಖ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ಇನ್ಫ್ಯಾಕ್ಟ್ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಹೊಸ ವಾಗ್ಯುದ್ಧಕ್ಕೆ ಕಾರಣವಾಗ್ತಾ ಇದೆ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ಕೇಂದ್ರದಲ್ಲಿ ನಾವು ಈಗಾಗಲೇ ಟ್ಯಾಕ್ಸ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ 2ನೇ ಸ್ಥಾನದಲ್ಲಿದೆ. ಆದರೆ ನಮಗೆ ಬರ್ತಾ ಇರುವಂಥ ಅನುದಾನ ಅಥವಾ ಟ್ಯಾಕ್ಸ್ನ ನಮ್ಮ ಪಾಲಿನ ಹಣವನ್ನು ಸ್ವೀಕಾರ ಮಾಡುವಂಥ ಪಟ್ಟಿಯಲ್ಲಿ ಕರ್ನಾಟಕ 10ನೇ ಸ್ಥಾನದಲ್ಲಿದೆ ಅನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಿದ್ರು. ಈ ಒಂದು ವಿಚಾರ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹೊಸದೊಂದು ರಾಜಕೀಯಕ್ಕೆ ಕಾರಣವಾಗ್ತಾ ಇದೆ. देश में सबसे ज़्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है। मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है। ಒಂದು ರೀತಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತದ್ದು ಸುಳ್ಳಿನ ಫ್ಯಾಕ್ಟರಿ ಏನಿದೆ ಅದು ಬಿಜೆಪಿ ಹತ್ರ ಇದೆ. ಕರ್ನಾಟಕ ಮಾದರಿ ಆಡಿದ್ದಾಡೋ ಕಿಸ್ಬಾಯ್ದಾಸ ಬಹಳಷ್ಟು ಅಸೂಯೆ ಆಗಿದೆ ಅವರಿಗೆ. ಕೇಂದ್ರ ಬಜೆಟ್ ಬಳಿಕ ಹುಟ್ಟಿಕೊಂಡ ಅನುದಾನದ ತಾರತಮ್ಯದ ಕಿಚ್ಚು ರಾಜ್ಯ ಬಜೆಟ್ ಅಧಿವೇಶನದಲ್ಲೂ ಜ್ವಾಲೆಯಾಗಿ ಧಗಧಗಿಸಿದೆ. ಇದೇ ವಿಚಾರವಾಗಿ ಸರ್ಕಾರದ ಸಚಿವರು, ಶಾಸಕರು, ಎಂಎಲ್ಸಿಗಳೆಲ್ಲ ದೆಹಲಿಗೆ ದಂಡೆತ್ತಿ ಹೋಗಿ ಕೇಂದ್ರದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿತ್ತು. ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಹೇಳಿ ಕೋಳಿನೇ ಕುಯ್ದಾಕಬಾರದು ಅನ್ನೋದು ನಮ್ಮ ವಾದ. ಹಾಲು ಹೆಚ್ಚು ಕರೀತದೆ ಅಂತ ಹೇಳಿ ಹಸು ಕೆಚ್ಚಲೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ. ಬಿಜೆಪಿಯವರೇ, ನೀವು ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಿ. ನಮ್ಮ ರಕ್ತ, ನಮ್ಮ ಬೆವರು, ನಮ್ಮ ತೆರಿಗೆ, ನಮ್ಮ ಹಕ್ಕು. ಜಸ್ಟಿಸ್ ಫಾರ್ ಕರ್ನಾಟಕ. ಇವತ್ತು ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭದಲ್ಲಿ ತಾರತಮ್ಯ ಫೈಟ್ ಜೋರಾಗಿತ್ತು. ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಅನುದಾನ ತಾರತಮ್ಯವೆಂಬ ಈಟಿಯಿಂದ ತಿವಿದಿದೆ. लेकिन टैक्स हिस्सेदारी की प्राप्ति के मामले में यह 10वें स्थान पर है। मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है। ಹೆಚ್ಚು ತೆರಿಗೆ ಸಂಗ್ರಹಿಸಿಕೊಡುವ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆದರೆ ತೆರಿಗೆಯ ಪಾಲು ಪಡೆಯುವ ವಿಚಾರದಲ್ಲಿ 10ನೇ ಸ್ಥಾನದಲ್ಲಿದೆ. ಹೀಗಂತ ರಾಜ್ಯಪಾಲ ಗೆಹ್ಲೋಟ್ ಭಾಷಣದ ಮೂಲಕ ಹೇಳಿಸಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಚಾಟಿ ಬೀಸಿದೆ. ಇದರ ಜೊತೆಗೆ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. ನಾವು ಕೇಳಿದ್ದು 18,171 ಕೋಟಿ ಆರ್ಥಿಕ ನೆರವು, ಆದರೆ ಇದುವರೆಗೂ ಕೇಂದ್ರದಿಂದ ಬರ ಪರಿಹಾರ ಬಂದಿಲ್ಲ ಅಂತ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. हालांकि विभिन्न स्रोतों से पर्याप्त संसाधन उपलब्ध नहीं हैं। देश में सबसे ज़्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है। मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है। ಇನ್ನು ರಾಜ್ಯಪಾಲರ ಮೂಲಕ ಸರ್ಕಾರ ಸುಳ್ಳು ಹೇಳಿಸ್ತಿದೆ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಗ್ಯಾರಂಟಿ ಮೂಲಕ ರಾಜ್ಯ ದಿವಾಳಿ ಆಗ್ತಿದೆ, ಅಭಿವೃದ್ಧಿ ಕುಂಠಿತವಾಗಿದೆ, ಕೆಲಸಗಳು ಆಗ್ತಿಲ್ಲ. ಹೀಗಿದ್ರೂ ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಬಿಜೆಪಿಯ ನಾಯಕರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ರು. ಬರ ಪರಿಸ್ಥಿತಿಯನ್ನ ನಾವ್ ಹೇಳಿದ್ರಿ, ಪ್ರತಿ ರೈತರಿಗೂ 25,000 ಅದರ ಸುದ್ದಿನೇ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಇಲ್ಲ. ಒಂದು ರೀತಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತದ್ದು, ಸರ್ಕಾರ ರಾಜ್ಯ ಪೂರ್ತಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿರುವಂತದ್ದು, ಈಸ್ ಆಫ್ ಗವರ್ನೆನ್ಸ್ ಎಂಬುದನ್ನು ಕೂಡ ಅಂತ ಹೇಳ್ತಾ ಹೋಗ್ತಾರೆ. ನಾನು ಹೇಳ್ತೇನೆ, ಇವತ್ತು ಸರ್ಕಾರ ಬಂದು 8 ತಿಂಗಳಾಗಿದೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಕಡತಗಳು ಹಾಗೆ ವಿಲೇವಾರಿ ಆಗ್ತಾನೆ ಹಾಗೆ ಬಿದ್ದಿದೆ ಸರ್ಕಾರಿ ಕಚೇರಿಗಳಲ್ಲಿ, ಮಂತ್ರಿಗಳ ಕಚೇರಿನಲ್ಲಿ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲಾ ರಂಗದಲ್ಲೂ ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ವಿಫಲವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ. ಇವತ್ತು ರಾಜ್ಯಪಾಲರ ಸರ್ಕಾರದ ಸಾಧನೆಗಳ ಬಗ್ಗೆ ಏನೊಂದು ಭಾಷಣವನ್ನು ಕೇಳಿದ್ದೇವೆ ಅವರಿಂದ. ಬಹುಶಃ ಇದು ಆಡಿದ್ದಾಡೋ ಕಿಸ್ಬಾಯ್ದಾಸ ನನ್ನ ಅಭಿಪ್ರಾಯದಲ್ಲಿ. ರಾಜ್ಯಪಾಲರ ಭಾಷಣಗಳಲ್ಲಿ ಸುಳ್ಳು ಹೇಳಿಸಿದ್ದಾರೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಕರ್ನಾಟಕದ ಗ್ಯಾರಂಟಿಗಳೇ ಕೇಂದ್ರಕ್ಕೆ ಮಾದರಿಯಾಗಿವೆ ಎಂದು ಹರಿಹಾಯ್ದಿದ್ದಾರೆ. ಇಡೀ ದೇಶಕ್ಕೆ ಕರ್ನಾಟಕ ಮಾದರಿ. ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿಯಿಂದ ಶುರು ಮಾಡಿದ್ದಾರೆ. ಅರ್ಥ ಆಯ್ತಾ? ಇಷ್ಟು ಇಂಪ್ಲಿಮೆಂಟೇಷನ್ನು ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಅದು ಕಾಂಗ್ರೆಸ್ ಸರ್ಕಾರ. ನಾವೇನು ಮಾತು ಕೊಟ್ಟಿದ್ದೋ ಮಾತು ಮಾಡಿದ್ದೀವಿ. ಬಸವಣ್ಣ ನುಡಿದಂತೆ ನಡಿಬೇಕು ಅಂತ ಇಲ್ಲೇನು ಹೇಳಿದಲ್ಲ, ಅದನ್ನು ನಾವು ಪಾಲನೆ ಮಾಡ್ತಿದ್ದೀವಿ.
ಅದನ್ನು ಅವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನೋಡಿ, 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದು ಸುಳ್ಳ. 1.2 ಲಕ್ಷ ಕೋಟಿ ಕುಟುಂಬಗಳು ಅದರಿಂದ ಲಾಭ ಆಗುವಂಥದ್ದು ಸುಳ್ಳ. ಸುಮಾರು 4.5 ಕೋಟಿ ಜನ ಅದರಿಂದ ಲಾಭ ಪಡೆದುಕೊಳ್ತಾ ಇದ್ದಾರೆ, ಅದು ಸುಳ್ಳ. ಏನಾದ್ರು ಸುಳ್ಳು ಹೇಳೋದಿದ್ರೆ ಅದು ಬಿಜೆಪಿ, ಸುಳ್ಳಿನ ಫ್ಯಾಕ್ಟರಿ ಏನಿದೆ ಅದು ಬಿಜೆಪಿ ಹತ್ರ ಇದೆ. ಬಹಳಷ್ಟು ಅಸೂಯೆ ಆಗಿದೆ ಅವ್ರಿಗೆ. ಇದೇನು ಅಭಿವೃದ್ಧಿಯ ಕೆಲಸ, ಜನಕಲ್ಯಾಣದ ಕೆಲಸ, ಜನರಿಗೆ ಸಮಾಧಾನ ಆಗುವಂತ ಕೆಲಸ, ಅದ್ರ ಜೊತೆಗೆ ಕೇಂದ್ರ ಏನು ಮಾಡಿಲ್ಲ ಅನ್ನೋದನ್ನ ಹೇಳಿದ್ದೇವೆ, ಅದು ಅವ್ರಿಗೆ ಬಹಳಷ್ಟು ನೋವು ತಂದಿರಬಹುದು. ಅನುದಾನ ತಾರತಮ್ಯವನ್ನೇ ಲೋಕಸಭೆ ಚುನಾವಣೆಗೆ ಅಸ್ತ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಇದು ಮುಂದೆ ಮತ್ತಷ್ಟು ತಿರುವು ಪಡೆದುಕೊಳ್ಳುವ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ಟಿವಿ9.